ನಮಸ್ಕಾರ. ಬನ್ನಿ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಪಯಣ ಶುರು ಮಾಡೋಣ. ಸಾವಿರಾರು ವರ್ಷಗಳ ನಮ್ಮ ಹಿರಿಯರ ಜ್ಞಾನವನ್ನ ಇವತ್ತಿನ ಮಾಡರ್ನ್ ಸೆಲ್ ಬಯಾಲಜಿ ಜೊತೆ ಸೇರಿಸಿ ನೋಡೋಣ. ನಮ್ಮ ಇವತ್ತಿನ ಕೇಂದ್ರಬಿಂದು ಪೈಪರ್ ಬೆಟಲ್ ಎಲೆ, ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ವೀಳ್ಯದೆಲೆ. ಯೋಚನೆ ಮಾಡಿ, ಒಂದು ಸಾಮಾನ್ಯ ಎಲೆ 5,000 ವರ್ಷಗಳಿಂದ ಪೂಜ್ಯನೀಯ ಸ್ಥಾನ ಪಡೆದಿದೆ ಅಂದ್ರೆ ಯಾಕಿರ್ಬೋದು? ಈ ಒಂದು ಪ್ರಶ್ನೆಯಿಂದಲೇ ನಮ್ಮ ಈ ವಿಶ್ಲೇಷಣೆಯನ್ನ ಶುರು ಮಾಡೋಣ. ಈ ಎಲೆಯ ಹಿಂದಿನ ರಹಸ್ಯವಾದರೂ ಏನು? ಬನ್ನಿ ಉತ್ತರ ಹುಡುಕೋಣ. ಮೊದಲಿಗೆ ಈ ಎಲೆಯ ಕಥೆ ಏನು, ಇದರ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಏನು ಅಂತ ನೋಡೋಣ. ಇದರ ಸೈಂಟಿಫಿಕ್ ಹೆಸರು ಪೈಪರ್ ಬಿಟಲ್ ಲಿನ್. ಇದು ಭಾರತ, ಶ್ರೀಲಂಕಾದಂತಹ ದೇಶಗಳಲ್ಲಿ ಬರೋಬ್ಬರಿ 5,000 ವರ್ಷಗಳಿಂದ ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿದೆ. ಅಂದ್ರೆ ಇದರ ಬೇರುಗಳು ನಮ್ಮ ಇತಿಹಾಸದಲ್ಲಿ ಎಷ್ಟು ಆಳವಾಗಿವೆ ಅಂತ ನೀವೇ ಊಹಿಸಬಹುದು. ಒಂದು ವಸ್ತುವಿಗೆ ಎಷ್ಟು ಹೆಸರುಗಳಿರುತ್ತವೋ ಅದು ಅಷ್ಟು ಮುಖ್ಯ ಅಂತ ಅರ್ಥ ಅಲ್ವಾ? ನೋಡಿ, ನಮ್ಮ ಪ್ರಾಚೀನ ವೇದಗಳಲ್ಲಿ ಇದಕ್ಕೆ ನಾಗವಲ್ಲಿ ಅಂದ್ರೆ ಹಾವಿನ ಹಾಗೆ ಹಬ್ಬುವ ಬಳ್ಳಿ ಅಂತಾರೆ. ತಾಂಬೂಲ, ಸಪ್ತಸಿರ ಅಂತೆಲ್ಲ ಪವರ್ಫುಲ್ ಹೆಸರುಗಳಿವೆ. ಇನ್ನು ನಿಮ್ಮ ಮಾಮೂಲಿ ಭಾಷೆಯಲ್ಲಿ ನಾವೆಲ್ಲ ಪ್ರೀತಿಯಿಂದ ಪಾನ್ ಅಂತ ಕರಿತೀವಿ. ಸರಿ, ಹಾಗಾದ್ರೆ ಆಯುರ್ವೇದದಲ್ಲಿ ಇದರ ಪಾತ್ರವೇನು ನೋಡೋಣ ಬನ್ನಿ. ಆ ಕಾಲದ ಆಯುರ್ವೇದ ಪಂಡಿತರಿಗೆ ವೀಳ್ಯದೆಲೆ ಅಂದೆ ಅದೊಂದು ರೀತಿ ಫುಲ್ ಫಾರ್ಮಸಿ ಇದ್ದ ಹಾಗೆ. ಇದರ ಎಣ್ಣೆ, ಇದರ ರಸ, ಇದನ್ನ ಬಳಸಿ ಏನೆಲ್ಲಾ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡ್ತಿದ್ರು ಗೊತ್ತಾ? ಗಾಯ ವಾಸಿ ಮಾಡೋದ್ರಿಂದ ಹಿಡಿದು ತಲೆನೋವು, ಮಲಬದ್ಧತೆ, ಅಷ್ಟೇ ಯಾಕೆ ಉಸಿರಾಟದ ಸಮಸ್ಯೆಗಳಿಗೂ ಇದೇ ಮದ್ದಾಗಿತ್ತು. ಓಕೆ, ನಮ್ಮ ಹಿರಿಯರಿಗೆ ಇದೆಲ್ಲ ಗೊತ್ತಿತ್ತು. ಆದ್ರೆ ಇದರ ಹಿಂದಿನ ಸೈನ್ಸ್ ಏನು? ಅಸಲಿ ಸೀಕ್ರೆಟ್ ಇರೋದು ಇದರ ಒಳಗಿರುವ ಸಣ್ಣ ಸಣ್ಣ ಬಯೋ ಆಕ್ಟಿವ್ ಮಾಲಿಕ್ಯೂಲ್ಸ್ಗಳಲ್ಲಿ. ಇವು ಸುಮ್ಮನೆ ಕೆಮಿಕಲ್ಸ್ ಅಲ್ಲ, ಇವು ನಮ್ಮ ದೇಹದೊಳಗೆ ಹೋರಾಡುವ ಮೈಕ್ರೋಸ್ಕೋಪಿಕ್ ಸೈನಿಕರು. ಈಗ ನಾವು ಈ ವಿಶ್ಲೇಷಣೆಯ ಒಂದು ಬಹಳ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಣ್ಣ ಕಥೆಯನ್ನ, ಒಂದು ರೂಪಕವನ್ನ ಬಳಸೋಣ. ಇಲ್ಲೊಂದು ದೊಡ್ಡ ವ್ಯತ್ಯಾಸವನ್ನ ನಾವು ಗಮನಿಸಬೇಕು. ಇವತ್ತಿನ ಮಾಡರ್ನ್ ಮೆಡಿಸಿನ್ ಏನ್ ಮಾಡುತ್ತೆ? ಒಂದು ಗಿಡದಿಂದ ಯಾವುದೋ ಒಂದು ಆಕ್ಟಿವ್ ಅಂತ ಅನ್ಸೋ ಮಾಲಿಕ್ಯೂಲ್ ಅನ್ನ ಮಾತ್ರ ಹೊರಗೆ ತೆಗೆದು ಅದರಿಂದ ಮಾತ್ರೆ ಮಾಡುತ್ತೆ. ಆದ್ರೆ ಆಯುರ್ವೇದ ಹಾಗಲ್ಲ, ಅದು ಇಡೀ ಗಿಡದ ಸಾರವನ್ನೇ ಬಳಸುತ್ತೆ. ಯಾಕಂದ್ರೆ ಪ್ರಕೃತಿಯನ್ನ ಇದ್ದ ಹಾಗೆ ಗೌರವಿಸೋದು ಅದರ ಪದ್ಧತಿ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಮಹಾಭಾರತದ ಒಂದು ಸನ್ನಿವೇಶವನ್ನ ನೆನಪು ಮಾಡಿಕೊಳ್ಳೋಣ. ಗಿಡದಲ್ಲಿರೋ ಆ ಒಂದೇ ಒಂದು ಆಕ್ಟಿವ್ ಮಾಲಿಕ್ಯೂಲ್ ಇದೆಯಲ್ಲ, ಅದು ಅರ್ಜುನನ ಹಾಗೆ ಬಹಳ ಪವರ್ಫುಲ್, ಗುರಿ ಇಟ್ಟಿದ್ದನ್ನ ಹೊಡೆಯುತ್ತೆ. ಆದ್ರೆ ಒಂದು ಪ್ರಶ್ನೆ, ಕೃಷ್ಣ ಇಲ್ದೆ ಅರ್ಜುನ ಒಬ್ಬನೇ ಕುರುಕ್ಷೇತ್ರ ಯುದ್ಧ ಗೆಲ್ಲೋಕಾಗ್ತಿತ್ತಾ? ಸಾಧ್ಯವೇ ಇರಲಿಲ್ಲ ಅಲ್ವಾ? ಕೃಷ್ಣ ಬರೀ ಸಾರಥಿಯಾಗಿರ್ಲಿಲ್ಲ, ಅವನು ಸ್ಟ್ರಾಟಜಿಸ್ಟ್, ಗೈಡ್. ವೀಳ್ಯದೆಲೆಯ ಕಥೆಯೂ ಹಾಗೇನೆ. ಅದರಲ್ಲಿರೋ ಬೇರೆ ಸಹಾಯಕ ಕೆಮಿಕಲ್ಗಳು ಕೃಷ್ಣನ ತರ ಕೆಲಸ ಮಾಡ್ತವೆ. ಅವು ಆ ಯೋಧ ಮಾಲಿಕ್ಯೂಲ್ಗೆ ದಾರಿ ತೋರಿಸಿ ಅದರ ಶಕ್ತಿಯನ್ನ ಹೆಚ್ಚಿಸುತ್ತವೆ, ಜೊತೆಗೆ ಸೈಡ್ ಎಫೆಕ್ಟ್ಸು ಕಡಿಮೆ ಮಾಡ್ತವೆ. ರಾಮನಿಗೆ ಹನುಮಂತನ ಸಪೋರ್ಟ್ ಇದ್ದ ಹಾಗೆ. ಪ್ರಕೃತಿಯ ಜ್ಞಾನ ಯಾವತ್ತಿಗೂ ಕಂಪ್ಲೀಟ್ ಆಗಿರುತ್ತೆ, ಒಂದೇ ಭಾಗದಲ್ಲಲ್ಲ. ಸರಿ, ಈ ಪ್ರಾಚೀನ ಜ್ಞಾನವನ್ನೆಲ್ಲ ಇವತ್ತಿನ ಸೈಂಟಿಸ್ಟ್ಗಳು ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದಾಗ ಏನಾಯ್ತು? ರಿಸಲ್ಟ್ಸ್ ಏನ್ ಬಂತು? ಬಂದ ಫಲಿತಾಂಶಗಳು ನಿಜಕ್ಕೂ ನಮ್ಮ ಹಿರಿಯರ ಜ್ಞಾನಕ್ಕೆ ಒಂದು ದೊಡ್ಡ ಸಲಾಂ ಹೊಡೆದು. ಲ್ಯಾಬ್ ಟೆಸ್ಟ್ಗಳು ಏನ್ ಹೇಳ್ತವೆ ಅಂದ್ರೆ, ವೀಳ್ಯದೆಲೆಯ ಸಾರದಲ್ಲಿ ಆಂಟಿ ಮೈಕ್ರೋಬಿಯಲ್ ಅಂದ್ರೆ ಸೂಕ್ಷ್ಮ ಜೀವಿಗಳ ವಿರುದ್ಧ ಹೋರಾಡೋ ಶಕ್ತಿ ಇದೆ, ಆಂಟಿ ಆಕ್ಸಿಡೆಂಟ್, ಆಂಟಿ ಡಯಾಬಿಟಿಕ್, ಅಷ್ಟೇ ಅಲ್ಲ, ಆಂಟಿ ಕ್ಯಾನ್ಸರ್ ಗುಣಗಳು ಇವೆ ಅಂತ ಮಾಡರ್ನ್ ಸೈನ್ಸ್ ಇವತ್ತು ಒಪ್ಕೊಂಡಿದೆ. ಒಂದು ಉದಾಹರಣೆ ತಗೊಳ್ಳೋಣ, ಡಯಾಬಿಟೀಸ್. ವೀಳ್ಯದೆಲೆಯ ಸಾರ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಪ್ಯಾಂಕ್ರಿಯಾಸ್ ಅನ್ನು ಡ್ಯಾಮೇಜ್ ಮಾಡುವ ಫ್ರೀ ರ್ಯಾಡಿಕಲ್ಸ್ ಅನ್ನ ಮೊದಲು ನ್ಯೂಟ್ರಲೈಸ್ ಮಾಡುತ್ತೆ. ಇದರಿಂದ ಇನ್ಸುಲಿನ್ ಉತ್ಪಾದಿಸುವ ಕೋಶಗಳು ಮತ್ತೆ ಚೇತರಿಸಿಕೊಂಡು ನಮ್ಮ ದೇಹದ ಶುಗರ್ ಲೆವೆಲ್ ನ್ಯಾಚುರಲ್ ಆಗಿ ಕಂಟ್ರೋಲ್ಗೆ ಬರುತ್ತೆ. ಇನ್ನು ಕ್ಯಾನ್ಸರ್ ವಿಷಯಕ್ಕೆ ಬಂದ್ರೆ ಇದರ ಪವರ್ ನಿಜಕ್ಕೂ ಆಶ್ಚರ್ಯ ಹುಟ್ಟಿಸುತ್ತೆ. ರಿಸರ್ಚರ್ಗಳು ಬ್ರೆಸ್ಟ್ ಕ್ಯಾನ್ಸರ್ ಸೆಲ್ಸ್ ಮೇಲೆ ಇದರ ಸಾರವನ್ನ ಪ್ರಯೋಗ ಮಾಡಿದಾಗ ಅದು ಕ್ಯಾನ್ಸರ್ ಸೆಲ್ಸ್ ಬೆಳೆಯೋದನ್ನ ನಿಲ್ಲಿಸಿದ್ದು ಮಾತ್ರ ಅಲ್ಲ, ಅವು ಬೇರೆ ಕಡೆ ಹರಡೋದನ್ನ ಬರೋಬ್ಬರಿ 30% ಕಡಿಮೆ ಮಾಡಿದೆ. ಯೋಚನೆ ಮಾಡಿ, ಇದು ಕ್ಯಾನ್ಸರ್ ಟ್ರೀಟ್ಮೆಂಟ್ನಲ್ಲಿ ಎಷ್ಟು ದೊಡ್ಡ ಭರವಸೆ ಮೂಡಿಸಬಹುದು ಅಂತ. ಆದ್ರೆ ಒಂದು ನಿಮಿಷ, ಇಷ್ಟೆಲ್ಲ ಒಳ್ಳೆ ಗುಣಗಳಿದ್ರೆ ಇದರ ಬಗ್ಗೆ ಯಾಕೆ ಕೆಲವೊಂದು ನೆಗೆಟಿವ್ ಮಾತುಗಳು ಇವೆ? ಹಾಗಾದ್ರೆ ಇದು ಔಷಧಿನ ಅಥವಾ ವಿಷನ? ಇದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ಮೊದಲು ಒಂದನ್ನ ಸ್ಪಷ್ಟಪಡಿಸ್ಕೊಳ್ಳೋಣ. ಔಷಧಿ ಅಂದ್ರೆ ಅದು ಶುದ್ಧ ವೀಳ್ಯದೆಲೆ, ಬೇರೆ ಏನೂ ಬೆರೆಸದೇ ಇರೋವಂಥದ್ದು. ಸೈಂಟಿಫಿಕ್ ಸ್ಟಡೀಸ್ ಪ್ರಕಾರ ಶುದ್ಧ ವೀಳ್ಯದೆಲೆಯ ಸಾರ ಸಂಪೂರ್ಣವಾಗಿ ಸೇಫ್ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾದ್ರೆ ವಿಷ ಯಾವುದು?
ಅದು ನಾವು ಪಾನ್ ಅಂತ ಏನ್ ಕರಿತೀವೋ ಅದರಲ್ಲಿ ಅಡಿಕೆ, ಸುಣ್ಣ ಮತ್ತು ಮುಖ್ಯವಾಗಿ ತಂಬಾಕು ಹಾಕಿ ಜಗಿತಾರಲ್ಲ ಅದು. ಈ ಕಾಂಬಿನೇಷನ್ ಇದೆಯಲ್ಲ, ಇದು ಆ ದೈವಿಕ ಎಲೆಯನ್ನ ಒಂದು ಮಾರಣಾಂತಿಕ ವಿಷವನ್ನಾಗಿ ಬದಲಾಯಿಸ್ಬಿಡುತ್ತೆ. ಇದರಿಂದ ಬಾಯಿ ಕ್ಯಾನ್ಸರ್ ಬರುತ್ತೆ ಅನ್ನೋದು ಜಗತ್ತಿನಾದ್ಯಂತ ಪ್ರೂವ್ ಆಗಿದೆ. ಹಾಗಾಗಿ ಈ ದೈವಿಕ ಔಷಧಿಯನ್ನ ಆ ಮಾರಣಾಂತಿಕ ವಿಷದಿಂದ ಬೇರ್ಪಡಿಸಿ ನೋಡೋದು ನಮ್ಮೆಲ್ಲರ ಜವಾಬ್ದಾರಿ. ಕೊನೆಯದಾಗಿ ವೀಳ್ಯದೆಲೆಯ ಈ ಕಥೆ ನಮಗೆ ಒಂದು ದೊಡ್ಡ ಪಾಠವನ್ನ ಕಲಿಸುತ್ತೆ. ನಮ್ಮ ಹಿರಿಯರ ಸಮಗ್ರ ಜ್ಞಾನವನ್ನ ಆಧುನಿಕ ವಿಜ್ಞಾನದ ದೃಷ್ಟಿಕೋನದಿಂದ ನೋಡಿದಾಗ ಪ್ರಕೃತಿಯ ಎಷ್ಟೋ ರಹಸ್ಯಗಳು ಬಯಲಾಗುತ್ತವೆ. ಹಾಗಾದ್ರೆ ನಮ್ಮ ಪ್ರಾಚೀನ ಜ್ಞಾನದ ಬೊಕ್ಕಸದಲ್ಲಿ ಇವತ್ತಿನ ಸೈನ್ಸ್ನಿಂದ ಮರುಶೋಧಿಸಲ್ಪಡಲು ಇನ್ನೆಷ್ಟೂ ಇಂತಹ ಅದ್ಭುತ ಪರಿಹಾರಗಳು ಕಾಯುತ್ತಿರಬಹುದು? ಇದೊಂದು ಯೋಚಿಸಬೇಕಾದ ವಿಷಯ.